ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಮ್ಮೆಲ್ಲರಿಗೂ ಅನ್ನಪೂರ್ಣೇಶ್ವರಿ ಅಂತ ಅಂದರೆ ನೆನಪಾಗೋದು ಹೊರನಾಡು. ಅದೇ ರೀತಿ ಅನ್ನಪೂರ್ಣೇಶ್ವರಿ ದೇವಾಲಯ ಹೊಸನಾಡು ಅನ್ನುವ ಒಂದು ಸ್ಥಳದಲ್ಲಿದೆ. ಅರೆ, ಇದ್ಯಾವುದು ಹೊಸನಾಡು ಅಂತ ಅಂದ್ಕೊಂಡಿದ್ದೀರಾ? ಆ ಹೊಸನಾಡಿನ ಅನ್ನಪೂರ್ಣೇಶ್ವರಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶೃಂಗೇರಿ, ಕೊಲ್ಲೂರು, ಉಡುಪಿ, ಕಟೀಲು, ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯಗಳಂತೆ ಜನರು ಹೊಸನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಕೊಡಿಯಡ್ಕ ಎಂಬ ಗ್ರಾಮವನ್ನು ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವತೀರ್ಥ ಸ್ವಾಮೀಜಿಯವರು ಹೊಸನಾಡು ಕೊಡಿಯಡ್ಕ ಎಂದು ನಾಮಕರಣವನ್ನು ಮಾಡ್ತಾರೆ. ಈ ದೇವಾಲಯವು ಹಸಿರಿನ ದಟ್ಟ ಕಾಡು ಹಾಗೂ ಶ್ರೀಮಂತ ಭತ್ತದ ಪ್ರದೇಶಗಳಿಂದ ಆವರಿಸಿದೆ. ಅಲ್ಲದೆ ದೇವಾಲಯದ ಪ್ರಮೇಯವೂ ಸಹ ಹಲವಾರು ವರ್ಣರಂಜಿತ ಸಸ್ಯಗಳು, ಹೂಗಳು ಮತ್ತು ತರಕಾರಿಗಳನ್ನು ಹೊಂದಿರೋದನ್ನು ನಾವು ನೋಡಬಹುದು. ಇದರ ಇತಿಹಾಸವನ್ನು ನಾವು ನೋಡೋದಾದರೆ, ಹೆಗ್ಗಡೆ ಕುಟುಂಬವು ಕೊಡಿಯಡ್ಕವನ್ನು ಆಳ್ತಾ ಇತ್ತಂತೆ. ಶ್ರೀ ಮುತ್ತಯ್ಯ ಹೆಗ್ಗಡೆ ಮತ್ತು ಅಪ್ಪಿ ಹೆಗ್ಗಡೆ ಜೊತೆಗೆ ಶಿವರಾಮ್ ಹೆಗ್ಗಡೆಯ ಸೋದರ ಶ್ರೀ ಜಯರಾಮ ಹೆಗ್ಗಡೆ ಕಲಾಸ ಬಳಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಅನ್ನಪೂರ್ಣೇಶ್ವರಿ ಅವರ ಹೊಸ ದೇವಸ್ಥಾನವನ್ನು ತಮ್ಮ ಊರಿನಲ್ಲಿ ನಿರ್ಮಿಸಲು ಸ್ಫೂರ್ತಿಯನ್ನು ಹೊಂದುತ್ತಾರೆ. ಅವರ ಕುಟುಂಬ ಕಟೀಲು ದುರ್ಗಾ ಪರಮೇಶ್ವರಿ ಅವರನ್ನು ಪೂಜಿಸ್ತಾ ಇರತ್ತೆ. ಕಟೀಲಿನ ಮುಖ್ಯ ತಂತ್ರಿ ವೇದಮೂರ್ತಿಕೆ ಲಕ್ಷ್ಮೀನಾರಾಯಣ ಆರ್ಸಣ್ಣ ಅವರು ಅಷ್ಟಮಂಗಲ ಪ್ರಶ್ನಾ ಮೂಲಕ ನಿರ್ಮಾಣದ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಕೇರಳದ ಖ್ಯಾತ ಜ್ಯೋತಿಷಿ ಕುನ್ಹಿಕಣ್ಣನ್ ಪೊದುವಾಲ್ ಅವರ ಅಭಿಪ್ರಾಯಗಳು ಮತ್ತು ಕಟೀಲಿನ ಅನಂತ ಆರ್ಸಣ್ಣ ಅವರ ಯೋಜನೆಯನ್ನು ಸಹ ಬೆಂಬಲಿಸ್ತಾರೆ. ಆದ್ದರಿಂದ 1992ರಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯು ದೇವಾಲಯದ ನಿರ್ಮಾಣಕ್ಕಾಗಿ ಮೊದಲ ಹುಲ್ಲುಗಾವಲನ್ನು ಮಾಡ್ತಾರೆ. ಸ್ಥಪತಿ ಶ್ರೀ ದಕ್ಷಿಣಮೂರ್ತಿ ದವಜುವಿನ ರಚನೆಯನ್ನು ವಿನ್ಯಾಸಗೊಳಿಸ್ತಾರೆ. ಖ್ಯಾತ ಜ್ಯೋತಿಷ್ಯರು ಮುನಿಯಂಗಲ ಕೃಷ್ಣ ಭಟ್ ಮತ್ತು ಪಡುಬಿದ್ರಿ ದೇವದಾಸ್ ಶರ್ಮಾ ಸಕಾಲಿಕ ಸಹಾಯವನ್ನು ನೀಡ್ತಾರೆ. ಕಪ್ಪು ಗ್ರಾನೈಟ್ನಲ್ಲಿ ಇಡೀ ದೇಗುಲವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ತೀರ್ಥ ಮಂಟಪ, ಪವಿತ್ರಾಶ್ರಮಗಳು, ನವಗ್ರಹ ಮಂದಿರ ಮತ್ತು ಇತರ ರಚನೆಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ಹೊಸನಾಡಿನ ಅನ್ನಪೂರ್ಣೇಶ್ವರಿ ದೇವಿಯು ಸೇಮ್ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ತರಹನೇ ನಮಗೆ ದರ್ಶನವನ್ನು ಕೊಡ್ತಾಳೆ. ಹೇಗೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ನಮಗೆ ಅನ್ನವನ್ನು ನೀಡ್ತಾಳೋ ಅದೇ ರೀತಿ ಹೊಸನಾಡಿನ ಅನ್ನಪೂರ್ಣೇಶ್ವರಿಯು ಸಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೀಡ್ತಾಳೆ. ಹಾಗೆ ತನ್ನನ್ನು ನಂಬಿ ಬಂದವರ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಅನ್ನದ ತೊಂದರೆ ಆಗದಂತೆ ನೋಡ್ಕೊಳ್ತಾಳೆ. ಅಂದರೆ ಅವರ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಸಹ ಅನ್ನಕ್ಕೆ ಕೊರತೆ ಇರುವುದಿಲ್ಲ ಅನ್ನುವುದು ಒಂದು ನಂಬಿಕೆ. ಇಲ್ಲಿ ಆಗಾಗ ಸಾಮೂಹಿಕ ಚಂಡಿಕಾ ಹೋಮವೂ ಸಹ ನಡೀತಾ ಇರುತ್ತೆ. ಜೊತೆಗೆ ದೇವಸ್ಥಾನದ ಆವರಣದಲ್ಲಿ ನೀವು ಹಲವಾರು ಕಲಾಕೃತಿಗಳನ್ನು ಇಲ್ಲಿ ಕಾಣಬಹುದು. ಆ ಅದ್ಭುತ ಶಿಲ್ಪಗಳಂತೂ ನಮ್ಮ ಕಣ್ಮನ ಸೆಳೆಯೋದು ಒಂದು ವಿಸ್ಮಯಕಾರಿ ಅಂತಲೇ ಹೇಳ್ಬೋದು. ದೇವಸ್ಥಾನದ ಮುಖ್ಯ ಅಧಿದೇವತೆ ಅನ್ನಪೂರ್ಣೇಶ್ವರಿ ಆದರೂ ಸಹ ಇಲ್ಲಿ ನಮಗೆ ಸಾಯಿಬಾಬನ ದರ್ಶನ, ಆಂಜನೇಯನ ದರ್ಶನ, ಅಯ್ಯಪ್ಪ ಸ್ವಾಮಿಯ ದರ್ಶನ, ಗಣಪತಿಯ ದರ್ಶನ, ಜೊತೆಗೆ ರಾಧಾಕೃಷ್ಣರ ದರ್ಶನವೂ ಸಹ ಆಗತ್ತೆ. ನಮಗೆ ದೇವಾಲಯದ ಒಳಗಡೆ ಫೋಟೋವನ್ನು ತೆಗೆಯೋದಕ್ಕೆ ಆಗದೇ ಇರೋ ಕಾರಣ ಕೆಲವು ಚಿತ್ರಗಳನ್ನು ಮಾತ್ರ ಇಲ್ಲಿ ತೋರಿಸಿದ್ದೇವೆ. ಹಾಗೆಯೇ ಇಲ್ಲಿ ಸುಮಾರು 400 ಜನರು ಕುಳಿತುಕೊಂಡು ವಿಶಾಲವಾದ ತೀರ್ಥ ಮಂಟಪದಿಂದ ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ಕುಳಿತುಕೊಂಡು ವೀಕ್ಷಿಸಬಹುದಾದಂತಹ ಒಂದು ವಿಶಿಷ್ಟವಾದ ತೀರ್ಥ ಮಂಟಪವನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ. ಭಕ್ತರು ಯಾವುದೇ ಸಮಯದಲ್ಲಿ ತಮ್ಮ ಪೂಜೆಯನ್ನು ಸಲ್ಲಿಸಬಹುದು. ಯಾವುದೇ ಸಮಯದಲ್ಲಿ ಭಜನೆಗಳನ್ನು ಹಾಗೆ ಮಂತ್ರಗಳನ್ನು ಹೇಳ್ತಾ ಇರಬಹುದು. ಜೊತೆಗೆ ಇಲ್ಲಿ ನೆರವೇರುವಂತಹ ಮಹಾಪೂಜೆಯು ಸುಮಾರು ಅರ್ಧ ಗಂಟೆಗಳ ಕಾಲ ಮುಂದುವರಿಯುತ್ತೆ. ಪವಿತ್ರ ಅನ್ನಪೂರ್ಣೇಶ್ವರಿ ದೇವಿಯ ಪಂಚಲೋಹ ವಿಗ್ರಹವನ್ನು 5 ಅಡಿ ಎತ್ತರ 555 kg ವಿಗ್ರಹವನ್ನು
ಬೆಂಗಳೂರಿನ ಓಕಳಿಪುರದ ಲೋಹಶಿಲ್ಪಿ ಹೊನ್ನಪ್ಪ ಆಚಾರ್ ಅವರು ಕೆತ್ತನೆಯನ್ನು ಮಾಡಿದ್ದಾರೆ. ಲೋಹವನ್ನು ಒಂದೇ ಪ್ರಯತ್ನದಲ್ಲಿ ಅವರು ತುಂಬಿಸ್ತಾರೆ. ಜೊತೆಗೆ ಬ್ರಾಹ್ಮಣರ ಸಣ್ಣ ತಂಡ ಮಾತ್ರ ಅಗಾಧವಾದ ವಿಗ್ರಹವನ್ನು ಉಪೇಕ್ಷಿಸುತ್ತೆ. ದೇವತೆ ಅನ್ನಪೂರ್ಣೇಶ್ವರಿಯು ಶಂಖಚಕ್ರ, ಅನ್ನಪಾತ್ರೆ ಅಂದರೆ ಆಹಾರ ಹಕ್ಕನ್ನು ವಾರ್ಧಾಹಸ್ತದಿಂದ, ಜೊತೆಗೆ ಚಮಚವನ್ನು ಅಭಯಹಸ್ತದಲ್ಲಿ ಹಿಡಿದು ತನ್ನ 4 ತೋಳುಗಳಿಂದ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾಳೆ. ನಾಗತಂಬಿಲ ಮತ್ತು ಆಶ್ಲೇಷ ಬಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಬೆಳ್ಳಿಯಿಂದ ಮುಚ್ಚಲಾಗುತ್ತದೆ. ಪವಮಾನ ಕಲಶಾಭಿಷೇಕ, ವಡಮಾಲ ಪೂಜಾ, ರಂಗಪೂಜಾ ಮತ್ತು ಇತರರೊಂದಿಗೆ ಪೂಜಿಸಲಾಗುತ್ತದೆ. ಶ್ರೀ ಶಂಕರಾಚಾರ್ಯ ಮತ್ತು ಶ್ರೀ ಮಧ್ವಾಚಾರ್ಯರ ವಿಗ್ರಹಗಳು ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ. ನವಗ್ರಹ ಮಂದಿರವು ನವಗ್ರಹ ದೇವತೆಗಳ 9 ವಿಗ್ರಹಗಳನ್ನು ಹೊಂದಿದ್ದು, ತೀರ್ಥಮಂಟಪವು ನವದುರ್ಗದ 9 ವಿಗ್ರಹಗಳಿಂದ ಆವೃತವಾಗಿದೆ. ಪ್ರತಿ 4 ಅಡಿ ಎತ್ತರವಿದೆ. ಬೃಹತ್ ತುಳಸಿ ಪೀಠ ಕೂಡ ಉತ್ತಮ ಶಿಲ್ಪಗಳನ್ನು ಹೊಂದಿದೆ. ಜೊತೆಗೆ ಪ್ರತಿ ಭಕ್ತರು ದೇವಾಲಯ ಪ್ರವೇಶಿಸುವ ಮೊದಲು ತನ್ನ ಕೈಗಳನ್ನು, ಜೊತೆಗೆ ಪಾದಗಳನ್ನು, ಮುಖವನ್ನು ತೊಳೆಯಬೇಕಾಗತ್ತೆ. ದೇವಾಲಯವು ಬೆಳೆಯುತ್ತಿರುವ ತೆಂಗಿನಕಾಯಿ ಮರವನ್ನು ಹೊರತುಪಡಿಸಿ ಯಾವುದೇ ಫ್ಲಾಗ್ ಪೋಸ್ಟನ್ನು ಹೊಂದಿರೋದಿಲ್ಲ. ಜೊತೆಗೆ ಇಲ್ಲಿ ಒಂದು ಸುಂದರವಾದ ಬೃಂದಾವನವನ್ನು ಇಲ್ಲಿ ಕಾಣಬಹುದು. ಆ ಬೃಂದಾವನದಲ್ಲಿ ಕಾರಂಜಿಯು ಇದ್ದು, ಭಕ್ತರು ಮದುವೆಯಾಗುವಾಗ ಇಲ್ಲಿ ಫೋಟೋಶೂಟ್ಗಳನ್ನು ಮಾಡಿಸ್ತಾರೆ. ಜೊತೆಗೆ ಮಕ್ಕಳನ್ನು ಬಯಸುತ್ತಾ ಹರಕೆಯನ್ನು ಕೂಡ ಕಟ್ಕೊಳ್ತಾರೆ. ವಿಶಾಲವಾದ ಅನ್ನಪೂರ್ಣ ಡೈನಿಂಗ್ ಹಾಲ್ ಒಂದು ಸಮಯದಲ್ಲಿ 900 ಜನರಿಗೆ ಆಹಾರವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ. ಅನ್ನಪ್ರಸಾದ ಇಲ್ಲಿ ಎಲ್ಲ ಇತರ ಪ್ರಸಾದಗಳಲ್ಲಿ ಅತ್ಯಂತ ಪವಿತ್ರವಾಗಿದೆ. ಕಾಳಮಂದಿರ ದೇವಾಲಯದ ರಥಮೌಲ್ಯಯುತವಾದ ವೀಕ್ಷಣೆಯಾಗಿದೆ. ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಸಂಗೀತವನ್ನು ಹಾಡ್ತಾ, ಜೊತೆಗೆ ಡೋಲನ್ನು ಹೊಡಿತಾ ಪೂಜೆಯನ್ನು ದಿನಕ್ಕೆ 3 ಬಾರಿ ಮಾಡ್ತಾರೆ. ಪ್ರತಿ ಮಂಗಳವಾರ, ಜೊತೆಗೆ ಶುಕ್ರವಾರದಂದು, ಹಾಗೆಯೇ ನವರಾತ್ರಿಯ ಸಂದರ್ಭದಲ್ಲಿಯೂ ಸಹ ವಿಶೇಷ ಪೂಜೆಯನ್ನು ಅರ್ಪಿಸ್ತಾರೆ. ಕಾರ್ತಿಕ ಮಾಸದಲ್ಲಿ ನವಮಿ, ಹನುಮ ಜಯಂತಿ, ನಾಗರ ಪಂಚಮಿ ಮತ್ತು ಶ್ರಾವಣದಲ್ಲಿ ನಡೆಯುವ ಒಂದು ದಿನ ದೀಪೋತ್ಸವವನ್ನು ಸಾಂಪ್ರದಾಯಿಕ ವೈಭವ ಮತ್ತು ದೈವತ್ವದಿಂದ ಆಚರಿಸಲಾಗುತ್ತೆ. ಜನರು ಅಕ್ಕಿ, ತರಕಾರಿಗಳು, ಹಣ್ಣುಗಳು, ಹೂವುಗಳು, ಜೊತೆಗೆ ತೆಂಗಿನಕಾಯಿಗಳನ್ನು ದೇವತೆಗೆ ನೀಡ್ತಾರೆ. ಹಾಗೆ ಆಶೀರ್ವಾದವನ್ನು ಬೇಡಿ ರಥೋತ್ಸವವನ್ನು ಮೊದಲ ದಿನ ಮತ್ತು ಕೆರೆ ದೀಪೋತ್ಸವವನ್ನು ನಂತರದ ದಿನದಂದು ನಡೆಸಲಾಗುತ್ತೆ. 5 ದಿನಗಳ ವಾರ್ಷಿಕ ಉತ್ಸವದಲ್ಲಿ ಹೂವಿನ ಪೂಜೆ, ಪಂಜುರ್ಲಿ ದೈವದ ಬಲಿ ಸೇವೆ, ಪೀಠ ಸವಾರಿ, ಕಟ್ಟೆ ಪೂಜೆ, ತುಲಾಭಾರ ಸೇವೆ ಮತ್ತು ಅಂತಿಮವಾಗಿ ಸಂಪ್ರೋಕ್ಷಣೆಯೂ ಸಹ ಸೇರಿವೆ. ಈ ದೇವಾಲಯದ ಪವಿತ್ರ ವಾತಾವರಣವು ಮಾನಸಿಕ ಶಾಂತಿಯನ್ನು ನೀಡುವುದರ ಜೊತೆಗೆ ತೀವ್ರ ಒತ್ತಡದಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಪ್ರಾರ್ಥನೆ, ಪೂಜೆ ಮತ್ತು ಧ್ಯಾನವು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇಲ್ಲಿಗೆ ಭೇಟಿ ನೀಡೋದ್ರಿಂದ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಕಾಪಾಡುವ ಶ್ರದ್ಧೆಯೂ ಸಹ ಹೆಚ್ಚಾಗುತ್ತದೆ. ದೇವಾಲಯದಲ್ಲಿ ಗುಣಾತ್ಮಕ ಶಕ್ತಿ ಹಾಗೂ ಚೈತನ್ಯ ಇರೋದ್ರಿಂದ, ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರೋದ್ರಿಂದ ದೈಹಿಕವಾಗಿ ಹಾಗೆಯೇ ಮಾನಸಿಕವಾಗಿ ನಾವು ಶಾಂತಿಯನ್ನು ಕಾಪಾಡಿಕೊಳ್ಬಹುದು.